ಹೃದಯಾಘಾತದಿಂದ ಹಾಸನದಲ್ಲಿ ಹೆಚ್ಚು ಸಾವು ಸಂಭವಿಸುತ್ತಿದ್ದು, ಈ ಬಗ್ಗೆ ತನಿಖೆ ನಡೆಸಲು ಸಮಿತಿ ರಚನೆ ಮಾಡಲಾಗಿದೆ. ಸಮಿತಿ ವರದಿ ಬಂದ ಬಳಿಕವೇ ಎಲ್ಲವೂ ಗೊತ್ತಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯ ಮತ್ತು ಜೀವನೋಪಾಯ ಖಾತೆ ಸಚಿವ ಡಾಕ್ಟರ್ ಷಣ್ಪ್ರಕಾಶ್ ಪಾಟೀಲ್ ಹೇಳಿದರು. ಕಲಬುರಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೃದಯಾಘಾತದಿಂದ ಸಾವಿನ ಪ್ರಮಾಣ ಹೆಚ್ಚಾಗುತ್ತಿರುವುದು ಕುರಿತು ಅನಗತ್ಯ ಗೊಂದಲ ಸೃಷ್ಟಿಸುವುದು ಬೇಡ. ಈ ನಿಟ್ಟಿನಲ್ಲಿ ಸಮಿತಿ ವರದಿ ಬಂದ ಬಳಿಕವೇ ತಾವು ಅಧಿಕೃತವಾಗಿ ಮಾತನಾಡೋದು ಸರಿ ಎನಿಸುತ್ತದೆ ಎಂದರು. ಯಾಕಂದರೆ ಇದು ಜನರಲ್ಲಿ ಏನಾಗುತ್ತೆ, ಭಯಭೀತಿ ಹುಟ್ಟಿಸ್ತಕ್ಕಂಥದ್ದಾಗುತ್ತೆ. ಈಗ ಇದ್ರ ಬಗ್ಗೆ ಹಾಸನದಲ್ಲಿ ವಿಶೇಷವಾಗಿ ಭಾಳಷ್ಟು ಏನಾಗಿತ್ತು ಅಂತಂದರೆ, ಅಲ್ಲಿ ಕೆಲವೊಂದು ಡೆತ್ ಆಗಿದ್ದೇವೆ ಅಂಥೇಳಿ ಅಲ್ಲಿ ಜನರು ಆಮೇಲೆ ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಅಲ್ಲಿ ಒಂದು ಎನ್ಕ್ವೈರಿ ಕಮಿಟಿ ರಚನೆ ಆಗಿದೆ. ಅದು ಎನ್ಕ್ವೈರಿ ಕಮಿಟಿ ರಚನೆ ಆಗಿ ಅವರು ಒಂದು ರಿಪೋರ್ಟು ನಮ್ಮ ಆರೋಗ್ಯ ಸಚಿವರು ಕೊಟ್ಟಿದ್ದಾರೆ. ನೀನು ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದ್ದಾರೆ. ಅದರಿಂದ ಇಲ್ಲಿವರೆಗೆ ತನಿಖೆಯಲ್ಲಿ ಲಸಿಕೆಯಿಂದ ಏನು ರಿಲೇಟೆಡ್ ಇದೆ ಅಂತಕ್ಕಂಥದ್ದು ಯಾವುದು ಮಾಹಿತಿ ಇಲ್ಲ. ಆದರೆ ಪೋಸ್ಟ್ ಕೋವಿಡ್ ಕಾರ್ಡಿಯಾಕ್ ಕೇಸಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಅನ್ನೋದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು, ಲೈಫ್ ಸ್ಟೈಲ್ ಕಾರಣ ಇರ್ಬೋದು, ಒತ್ತಡ ಕಾರಣ ಇರ್ಬೋದು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಹಾಸನದ ಸ್ಪೆಸಿಫಿಕ್ ಆಗಿ ನಾವು ಎನ್ಕ್ವೈರಿನ ಮಾಡಿಸ್ತಾ ಇದ್ದೀವಿ. ಇದನ್ನು ರಿಪೋರ್ಟನ್ನು